ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಅಪ್ಡೇಟ್ ಕೇವಲ ಒಂದೇ ಒಂದು ಸಾಹಸಿಕರೆ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನಿಸ್ತಾ ಇದೆ. ಸೊ ಯಾಕೆ ಈ ರೀತಿಯಾದಂತಹ ಒಂದು ಮಾತು ಬರ್ತಾ ಇದೆ ಅಂತ ಹೇಳಿದ್ರೆ, ವುಮೆನ್ಸ್ ಕ್ರಿಕೆಟ್ ನ ದೀಪ್ತಿ ಶರ್ಮಾ ಏನಿದ್ದಾರೆ ಇವಾಗ ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಅನ್ನು ಖರೀದಿಸಿದ್ದಾರೆ. ಸೊ ಮೊದಲೆಲ್ಲ ನೋಡೋದಾದ್ರೆ ವುಮೆನ್ ಕ್ರಿಕೆಟ್ಗೆ ಅಷ್ಟೊಂದು ಒತ್ತು ಕೊಡ್ತಾ ಇರಲಿಲ್ಲ. ಆದ್ರೆ ಯಾವಾಗಿಂದ ಜೈಶಾ ಎಂಟ್ರಿ ಆಯ್ತು ಅವತ್ತಿಂದ ವುಮೆನ್ಸ್ ಕ್ರಿಕೆಟ್ಗೆ ತೀರಾ ಒಂದು ಒತ್ತು ನೀಡಿದ್ದಾರೆ ಅಥವಾ ಸಾಥ್ ನೀಡಿದ್ದಾರೆ ಅಂತ ಹೇಳ್ಬಹುದು. ಅದೇ ಒಂದು ಸಾಥ್ನಿಂದಾಗಿ ಇವಾಗ ವುಮೆನ್ಸ್ ಕ್ರಿಕೆಟ್ ಏನಿದೆ ಇಂಡಿಯಾದಲ್ಲಿ ಮಹತ್ತರವಾದ ಬದಲಾವಣೆ ಕಾಣ್ತಾ ಇದೆ. ಸೊ ಆ ಬದಲಾವಣೆಯ ಒಂದು ಫಲ ಅಂತ ಹೇಳ್ಬಹುದು. ಇವಾಗ ನಮ್ಮ ಟೀಮ್ ಇಂಡಿಯಾದ ಆಲ್ರೌಂಡರ್ ಆದಂತಹ ದೀಪ್ತಿ ಶರ್ಮಾ ಏನಿದ್ದಾರೆ ಒಂದು ಹೊಸ ಕಾರನ್ನು ಖರೀದಿ ಮಾಡಿದ್ದಾರೆ. ಅದು ಬರೋಬ್ಬರಿ 2 ಕೋಟಿ ಮೌಲ್ಯದ್ದಾಗಿರ್ತದೆ. ಮರ್ಸಿಡೀಸ್ ನ ಮಾಲೀಕರಾಗಿದ್ದಾರೆ ದೀಪ್ತಿ ಶರ್ಮಾ. ಇದೆಲ್ಲವೂ ಆಗಿದ್ದು ವುಮೆನ್ಸ್ ಕ್ರಿಕೆಟ್ ನ ಒಂದು ಮಹತ್ತರವಾದ ಬದಲಾವಣೆಯಿಂದಾಗಿರ್ತದೆ. ಸೊ ಅದರ ಶ್ರೇಯ ಏನಿದೆ ಅದು ಜೈಶಾಗೆ ಕೊಡ್ಲೇಬೇಕಾಗ್ತದೆ. ಸೊ ಬೇರೆ ಯಾವ ವಿಷಯಕ್ಕೆ ಕೊಡದೇ ಇದ್ರು ಈ ಒಂದು ವಿಷಯಕ್ಕೆ ಜೈಶಾಗೆ ತುಂಬಾನೇ ಪ್ರಶಂಸೆ ಕೊಡ್ಬೇಕಾಗ್ತದೆ. ಸೊ ಅಷ್ಟರ ಮಟ್ಟಿಗೆ ಚೇಂಜಸ್ ಆಗಿದೆ ಜೈಶಾ ಅಂಡರ್ ನಲ್ಲಿ ಅಂತ ಹೇಳ್ಬಹುದು. ಸೊ ವುಮೆನ್ಸ್ ಕ್ರಿಕೆಟ್ ಈಗ ಇಂಡಿಯಾದಲ್ಲಿ ತೀರಾ ಅತಿ ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಇದು ಕ್ರಿಕೆಟ್ ನ ಹಿತದೃಷ್ಟಿಯಿಂದ ಇದೊಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬಹುದಾಗಿರ್ತದೆ. ಇದು ನೆಕ್ಸ್ಟ್ ಅಪ್ಡೇಟ್. ಆಸ್ಟ್ರೇಲಿಯಾದ ಬೆನ್ನು ಹತ್ತಿದ ಬಾಂಗ್ಲಾ. ಹೌದು, ಮೊದಲ ಟೆಸ್ಟ್ ನಲ್ಲಿ ಆಸ್ಟ್ರೇಲಿಯಾ ಸೋತಿತ್ತು. ಆದ್ರೆ ಎರಡನೇ ಟೆಸ್ಟ್ ನಲ್ಲಿ ತೀರಾ ಕಂಬ್ಯಾಕ್ ಮಾಡ್ತಾ ಇದೆ ಆಸ್ಟ್ರೇಲಿಯಾ. ಬಾಂಗ್ಲಾದೇಶವನ್ನು ಕೇವಲ 64 ರನ್ಗೆ ಆಲ್ಔಟ್ ಮಾಡ್ತಾ ಇದೆ. ಇದರಿಂದ ಈ ಟೆಸ್ಟ್ ನಲ್ಲಿ ವಿನ್ ಆಗುವ ಹೋಪ್ಸ್ ಇನ್ನೂ ಕೂಡ ಹೆಚ್ಚಿಸ್ಕೊಳ್ತದೆ. ಸೊ ಅದಕ್ಕೆ ಎಳ್ಳು ನೀರು ಬಿಟ್ಟಿದ್ದು ಬಾಂಗ್ಲಾ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಆಸ್ಟ್ರೇಲಿಯಾದ ಪರಿಸ್ಥಿತಿ ನೋಡ್ತಾ ಇದ್ರೆ ಚಿಂತಾಜನಕ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟೊಂದೇನೋ ಉತ್ತಮವಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. 165ಕ್ಕೆ 8 ವಿಕೆಟ್ಗಳ ನಷ್ಟಕ್ಕೆ ದಿನದ ಅಂತ್ಯ ಮಾಡಿದೆ ಆಸ್ಟ್ರೇಲಿಯಾ. ಇನ್ನು 2 ವಿಕೆಟ್ ಬಾಕಿ ಉಳಿದಿದ್ದೇವೆ. ಸೊ ಅದರಲ್ಲಿ ಉತ್ತಮ ಸ್ಕೋರ್ ಮಾಡಿದ್ರೆ 150 ವರೆಗೂ ಹೋಗ್ಬೋದಾಗಿರ್ತದೆ ಲೀಡ್ ನ ಹಿತದೃಷ್ಟಿಯಲ್ಲಿ ನೋಡೋದಾದ್ರೆ. ಒಂದು ವೇಳೆ ಬೇಗನೆ ವಿಕೆಟ್ ಕಳೆದುಕೊಳ್ತಾ ಅಂತ ಹೇಳಿದ್ರೆ ಈ ಟೆಸ್ಟ್ ನಲ್ಲಿ ಇನ್ನೂ ಕೂಡ ರೋಮಾಂಚನ ಬಾಕಿ ಇರ್ತದೆ. ಸೊ ಬಾಂಗ್ಲಾ ಮತ್ತೆ ಬ್ಯಾಟಿಂಗ್ ಗೆ ಬರ್ತದೆ. ಸೊ ಅಲ್ಲೇನಾದ್ರೂ ಅವರು ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರೆ ಈ ಟೆಸ್ಟ್ ನ ಹಣೆ ಬರಹ ಚೇಂಜ್ ಆಗ್ಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಕ್ರಿಕೆಟ್ ಪ್ರೇಮಿಗಳು ಕಾಯ್ತಾ ಇದ್ದಂತಹ ಸುದ್ದಿ ಅಂತ ಹೇಳ್ಬಹುದು. ಮೊಹಮ್ಮದ್ ಶಮಿ ಹಾಗೂ ಭುವನೇಶ್ವರ್ ಕುಮಾರ್ ಇವಾಗ 2027ರ ODI ವರ್ಲ್ಡ್ ಕಪ್ ಆಡುವ ಸಾಧ್ಯತೆ ಇದೆ ಅಂತ ಕೆಲವೊಂದು ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ನೋಡೋದಾದ್ರೆ ಈ ಇಬ್ಬರು ಮಹತ್ವದ ಪ್ಲೇಯರ್ ಗಳನ್ನು ಇವಾಗ ಗಣನೆಗೆ ತೆಗೆದುಕೊಳ್ಳುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಷ್ಟು ದಿನ ಮೊಹಮ್ಮದ್ ಶಮಿ ಹಾಗೂ ಭುವನೇಶ್ವರ್ ಕುಮಾರ್ ಅವರನ್ನು ಸೈಡ್ ಲೈನ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಟೀಮ್ ಇಂಡಿಯಾದ ಬೌಲರ್ ಗಳ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ಇಬ್ಬರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ಟೀಮ್ ಇಂಡಿಯಾದ ಕರೆಂಟ್ ಪ್ಲೇಯರ್ ಗಳ ಫಾರ್ಮ್ ಏನಾದ್ರೂ ಕಮ್ಮಿ ಆದ್ರೆ ಖಂಡಿತವಾಗಿ ಇವರಿಗೆ ರೀ ಎಂಟ್ರಿ ಸಿಗುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಟೀಮ್ ಇಂಡಿಯಾದ ಬೌಲಿಂಗ್ ಪರಿಸ್ಥಿತಿ ಸ್ವಲ್ಪ ಶೋಚನೀಯ ಅಂತ ಹೇಳ್ಬಹುದು. ಬುಮ್ರಾ ಇಂಜುರಿ ಇಲ್ಲಿ ತೀರಾ ಕನ್ಸರ್ನ್ ವಿಷಯ ಆಗಿದೆ. ಒಂದು ವೇಳೆ ಬುಮ್ರಾ ಫಿಟ್ ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಬೌಲರ್ ನತ್ತ ಹೋಗೋದು ಕನ್ಫರ್ಮ್ ಆಗಿದೆ. ಸೊ ಒಂದ್ ವೇಳೆ ಎಕ್ಸ್ಪೀರಿಯನ್ಸ್ ಬೌಲರ್ ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮೊಹಮ್ಮದ್ ಶಮಿ ಅಥವಾ ಭುವನೇಶ್ವರ್ ಕುಮಾರ್ ಅವರ ರೀ ಎಂಟ್ರಿ ಖಂಡಿತವಾಗಿಯೂ ಆಗೇ ಆಗುತ್ತೆ ಅನ್ನುವಂತಹ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಲೆಟ್ಸ್ ಹೋಪ್ ಇಬ್ಬರಲ್ಲಿ ಒಬ್ಬರಾದ್ರೂ ಸೆಲೆಕ್ಟ್ ಆಗಲಿ. ಇದು ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಲೈನ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಆಗಿರ್ತದೆ. ಸೊ ಇಬ್ಬರಲ್ಲಿ ಒಬ್ಬರಾದ್ರೂ ಸೆಲೆಕ್ಟ್ ಆದ್ರೆ ನಮ್ಮ ಟೀಮ್ ಇಂಡಿಯಾ ಮತ್ತೆ ಏನಾದ್ರೂ ಚಮತ್ಕಾರ ಮಾಡಬಹುದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗ್ತದೆ ಮುಂದಿನ ದಿನಗಳಲ್ಲಿ. ಇದಕ್ಕೆ ಖಂಡಿತವಾಗಿಯೂ ನಮ್ಗೆ ಉತ್ತರ ಸಿಗ್ತದೆ. ನೆಕ್ಸ್ಟ್ ಅಪ್ಡೇಟ್, ಮಿಚೆಲ್ ಸ್ಟಾರ್ಕ್ ದಾಖಲೆ ಮಾಡಿದ್ದಾರೆ. ಸೊ ಮಿಚೆಲ್ ಸ್ಟಾರ್ಕ್ ಏನಿದ್ದಾರೆ ಇವಾಗ WTC ವರ್ಲ್ಡ್ ಕಪ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿರ್ತಾರೆ. ಸೊ ಇವಾಗ ಮಿಚೆಲ್ ಸ್ಟಾರ್ಕ್ ಲೀಡಿಂಗ್ ವಿಕೆಟ್ ಟೇಕರ್ ಆಗಿರ್ತಾರೆ. ಸೊ ಬಾಂಗ್ಲಾ ವಿರುದ್ಧ 6 ವಿಕೆಟ್ ಪಡೆದಿದ್ರು. ಸೊ ಅದರಿಂದ ಅವರು ಇವಾಗ ಎಲ್ಲರನ್ನು ಹಿಂದಿಕ್ಕಿ ಇವಾಗ ಲೀಡಿಂಗ್ ವಿಕೆಟ್ ಟೇಕರ್ ಸ್ಥಾನದಲ್ಲಿದ್ದಾರೆ. ಅದು ಈ WTC ವರ್ಲ್ಡ್ ಕಪ್ ನ ಬೌಲರ್ ಗಳ ಲಿಸ್ಟ್ ನಲ್ಲಿ. ಸೊ 36 ವರ್ಷದ ಮಿಚೆಲ್ ಸ್ಟಾರ್ಕ್ ಈ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಪ್ಲೇಯರ್ ಗಳು 36ನೇ ಏಜ್ಗೆ ರಿಟೈರ್ಡ್ ಆಗ್ತಾರೆ. ಆದ್ರೆ ಮಿಚೆಲ್ ಸ್ಟಾರ್ಕ್ ಎಲ್ಲರಿಗಿಂತಲೂ ಡಿಫ್ರೆಂಟ್ ಅಂತ ಹೇಳ್ಬಹುದು.
36ರ ಹರೆಯದ ಮಿಚೆಲ್ ಸ್ಟಾರ್ಕ್ ಇವಾಗ ದಾಖಲೆಯ ಮೇಲೆ ದಾಖಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಾಂಗ್ಲಾ ಹಾಗೂ ಆಸ್ಟ್ರೇಲಿಯಾ ಮ್ಯಾಚ್ ನಲ್ಲಿ ಸತತ 3 ಮೆಡಲ್ ಗಳನ್ನು ಹಾಕಿದ್ರು. ಹಾಗೇನೆ ಆ ಓವರ್ಗಳಲ್ಲಿ ವಿಕೆಟ್ ಕೂಡ ಪಡೆದಿದ್ರು. ಸೊ ಬ್ರಿಲಿಯನ್ಸ್ ಬೌಲಿಂಗ್ ಅಂತ ಹೇಳ್ಬೋದು. ಅದೇ ರೀತಿ ಫೈರಿಂಗ್ ಬೌಲಿಂಗ್ ಅಂತಾನೂ ಕೂಡ ಹೇಳ್ಬಹುದು. ಅಷ್ಟರ ಲೆವೆಲ್ಗೆ ಇವಾಗ ಮಿಚೆಲ್ ಸ್ಟಾರ್ಕ್ ಉತ್ತಮವಾದ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಅವರಲ್ಲಿ ಕ್ರಿಕೆಟ್ ಬಾಕಿ ಉಳಿದಿವೆ. ಖಂಡಿತವಾಗಿಯೂ ಅವರು ಈ ಬಾರಿಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ ಅದರಲ್ಲಿ ರೆಕಾರ್ಡ್ ಮಾಡೋದಂತೂ ಗ್ಯಾರಂಟಿ ಆಗಿರ್ತದೆ. ಈ ಒಂದು ಲೀಡಿಂಗ್ ವಿಕೆಟ್ ನ ಇನ್ನೂ ಕೂಡ ಮುಂದುವರಿಸಬಹುದು, ಅವರ ದಾಖಲೆಯನ್ನು ಕಂಟಿನ್ಯೂ ಮಾಡಬಹುದು ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಾಗಿಸೋ ರಬಾಡ ಇವಾಗ ಇಂಜುರಿಯಿಂದ ಔಟ್ ಆಗಿದ್ದಾರೆ, ಅಂದ್ರೆ ಹೊರಗಡೆ ಹೋಗಿದ್ದಾರೆ ಟೀಮ್ ಇಂದ. ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಕಗಿಸೋ ರಬಾಡ ಮುಂದಿನ ಮ್ಯಾಚ್ ಗೆ ಲಭ್ಯರಾಗುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಸೌತ್ ಆಫ್ರಿಕಾದ ಪ್ಲೇಯಿಂಗ್ 11 ನಲ್ಲಿ ಗಟ್ಟಿಯಾದ ಒಂದು ಸ್ಥಾನ ಪಡ್ಕೊಂಡಿದ್ರು ಕಗಿಸೋ ರಬಾಡ. ಆದ್ರೆ ಇವಾಗ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದೆ. ಗೋ ಟು ಬೌಲರ್ ಅಂತ ಹೇಳ್ಬೋದು. ವಿಕೆಟ್ ಬೇಕಾದಲ್ಲಿ ರಬಾಡನ ಕರ್ಸಿದ್ರೆ ವಿಕೆಟ್ ಬೀಳ್ತಾ ಇತ್ತು. ಆದ್ರೆ ಇವಾಗ ಆ ಒಂದು ವ್ಯವಸ್ಥೆ ಇರೋದಿಲ್ಲ. ಸೊ ರಬಾಡ ಏನಿದವರ ಇಂಜುರಿಯಿಂದಾಗಿ ಹೊರಗಡೆ ನಡೆದಿದ್ದಾರೆ. ಸೊ ಸೀರಿಯಸ್ ವಿಷಯ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದ ಜೊತೆನೆ ಅವರಿಗೆ ಸೀರೀಸ್ ಇದೆ. ಸೊ ಅದರಲ್ಲಿ ಅವರು ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಒಂದು ಹೊಡೆತ ಅಂತ ಹೇಳ್ಬಹುದು. ಸೊ ತೀರಾ ಮಿಸ್ ಮಾಡ್ಕೊಳ್ತಾ ಇದೆ ರಬಾಡರ್ನ ಸೌತ್ ಆಫ್ರಿಕಾ. ಈ ಬಾರಿಯೂ ಸೌತ್ ಆಫ್ರಿಕಾ ಮೇನ್ ಕಂಟೆಂಡರ್ ಅಂತ ಹೇಳ್ಬಹುದು ವರ್ಲ್ಡ್ ಕಪ್ ವಿನ್ ಆಗೋದಕ್ಕೆ. ಸೊ ರಬಾಡ ಆಬ್ಸೆನ್ಸ್ ಏನಾದ್ರೂ ಅವರ ವರ್ಲ್ಡ್ ಕಪ್ ವಿನ್ನಿಂಗ್ ಏನಿದೆ ಅದನ್ನು ತಡೆಯುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಸೊ ಸದ್ಯದ ಮಟ್ಟಿಗೆ ಇಷ್ಟೊಂದು ಕನ್ಫರ್ಮ್, ಕಗಿಸೋ ರಬಾಡ ಏನಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ನಡೆಯುವ ಟೆಸ್ಟ್ಗೆ ಲಭ್ಯರಾಗುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗೇನಾದ್ರೂ ಆದ್ರೆ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾದ ವಿರುದ್ಧ ತುಂಬಾನೇ ಕಷ್ಟ ಅನುಭವಿಸಬೇಕಾಗ್ತದೆ. ಪ್ಲೇಯರ್ಗಳು ಇಂಜುರಿ ಆಗದೆ ಇರಲಿ. ಸೊ ಕ್ರಿಕೆಟ್ನ ಲುಕ್ ನಾವು ಅನುಭವಿಸಬೇಕಂತ ಹೇಳಿದ್ರೆ ಇಂಥ ಮೇನ್ ಬೌಲರ್ಗಳು ಅಥವಾ ಮೇನ್ ಬ್ಯಾಟ್ಸ್ಮನ್ಗಳು ಖಂಡಿತವಾಗಿಯೂ ಟೀಮ್ ನಲ್ಲಿ ಇರಲೇಬೇಕಾಗ್ತದೆ. ಅವಾಗ ಮಾತ್ರ ಆ ಒಂದು ಮ್ಯಾಚ್ಗೆ ಕಳೆ ಅಂತ ಹೇಳ್ಬೋದು. ಸೊ ಇದು ಈ ಹೊತ್ತಿನ ಅಪ್ಡೇಟ್. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಏಳಿಗೆಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.